ಹಲೋ, ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು 1 kg ಚಿಕನ್ನ ಕ್ಲೀನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 1 kg ಚಿಕನ್ಗೆ ಏನೆಲ್ಲ ಮಸಾಲೆ ಬೇಕು ಅಂತ ನೋಡ್ಕೊಂಬರೋಣ. ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಒಂದು ದೊಡ್ಡ ಸೈಜಿಂದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತು ಚಕ್ಕೆ ಲವಂಗ, ಸ್ವಲ್ಪ ತೆಂಗಿನಕಾಯಿ ತುರಿ. ಇದು ಒಗ್ಗರಣೆಗೆ 2 ದೊಡ್ಡ ಸೈಜ್ ಈರುಳ್ಳಿ, ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಹಾಗೆ 2 ಹಸಿಮೆಣ್ಸಿನ್ಕಾಯಿ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಏನೇನು ರುಬ್ಬೇಕಂತ ಇಟ್ಕೊಂಡಿದ್ವಲ್ಲ, ಒಂದು ದೊಡ್ಡ ಸೈಜಿನ ಈರುಳ್ಳಿ, ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಇದೆಲ್ಲವನ್ನು ಎಣ್ಣೆಲಿ ಫಸ್ಟ್ ಫ್ರೈ ಮಾಡಿಕೊಂಡು ಒಂದೊಂದೇ ಹಾಕಿ ಫ್ರೈ ಮಾಡಿ ರುಬ್ಬಿಟ್ಕೋಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗಬೇಕಂತೇನಿಲ್ಲ. ಈರುಳ್ಳಿ ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಫ್ರೈ ಮಾಡಿಟ್ಕೊಂಡು ಇರೋ ಅಂಥದ್ದಕ್ಕೆ ಸ್ವಲ್ಪ ತೆಂಗಿನಕಾಯಿ ಏನೈತಿ ಇಟ್ಕೊಂಡಿದ್ವಲ್ಲ ಅದಷ್ಟನ್ನು ಸೇರಿಸಿ ತಣ್ಣಗಾದಮೇಲೆ ಮಿಕ್ಸಿನಲ್ಲಿ ರುಬ್ಬಿಟ್ಕೋಬೇಕು. ನಂತರ ಅದೇ ಬಾಣಲಿಗೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿ ಹೆಚ್ಚಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡಬೇಕಾಗತ್ತೆ. ಅದಷ್ಟನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಕ್ಲೀನಾಗಿ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದೊಂದೇ ಮಸಾಲೆನ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಮೊದಲಿಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಾವಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀವಿ, ಚಿಲ್ಲಿ ಪೌಡರ್, ಮೆಣಸಿನ್ಕಾಯಿ ಪುಡಿ, ಅವ್ರ ಖಾರಕ್ಕೆ ತಕ್ಕಷ್ಟು ಹಾಕೋಬೋದು. ನಾವಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀವಿ. 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗಲೇ ಫ್ರೈ ಮಾಡಿ ಆರಿಸಿಟ್ಕೊಂಡು ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡಬೇಕು.
ನಾವಿರೋದು ಕತಾರ್ನಲ್ಲಿ. ಇಲ್ಲಿ ಚಿಕನ್ಸು ಎಲ್ಲ ಫ್ರೆಶ್ಶಾಗಿ ಸಿಗೋದಿಲ್ಲ, ಎಲ್ಲ ಫ್ರೋಝನ್ ಚಿಕನ್ ಸಿಗೋದ್ರಿಂದ ನಾವು ಆ ಚಿಕನ್ ಹಾಕಿದ್ದೀವಿ. ಸೊ ಇದು ಬೇಗ ಬೆಂದ್ಬಿಡುತ್ತೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಆ್ಯಡ್ ಮಾಡೋದು. ದೋಸೆಗೆ, ಅನ್ನಕ್ಕೆ, ಚಪಾತಿಗೆಲ್ಲ ತುಂಬ ರುಚಿಯಾಗತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಸುಲಭವಾಗಿ ಬೇಗನೂ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕಿ, ತುಂಬ ನೀರು ಮಾಡೋಕ್ಕೆ ಹೋಗಬಾರ್ದು, ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿಗೆ ಇದ್ದರೆ ಚೆನ್ನಾಗಿರತ್ತೆ. ಹಾಕಿ ಒಂದು 10 ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ಚೆನ್ನಾಗಾಗತ್ತೆ. ಒಂದು 15 to 20 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಚಿಕನ್ ಬೆಂದೋಗತ್ತೆ. ಅದಕ್ಕೆ ಆಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿ ಸ್ಟವ್ ಆಫ್ ಮಾಡಿದರೆ ರುಚಿಯಾದಂಥ ಚಿಕನ್ ಗ್ರೇವಿ ರೆಡಿ. ನೀವು ಟ್ರೈ ಮಾಡಿ. ಇದು ಮಂಡ್ಯ ಮೈಸೂರು ಕಡೆ ಮಾಡೋ ಅಂಥ ಚಿಕನ್ ಗ್ರೇವಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಅಂತ. ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನಾನಿಲ್ಲಿ ಇವತ್ತು ಚಿಕನ್ ಗ್ರೇವಿನ ದೋಸೆ ಜೊತೆ ತಿಂತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.